ಅಭಿಯಾನಕ್ಕೆ ಸರ್ಕಾರ ಸ್ಪಂದನೆಯನ್ನ ವ್ಯಕ್ತಪಡಿಸಿದೆ. ಸಿಎಂ ಎಚ್ಡಿಕೆ ಹಾಗೆಯೇ ಡಿಸಿಎಂ ಪರಮೇಶ್ವರ್ ಅವರು ಸ್ಪಂದಿಸಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮದ ಭರವಸೆಯನ್ನ ಕೂಡ ಈಗ ಸರ್ಕಾರ ಹೇಳ್ತಾ ಇದೆ. ನ್ಯೂಸ್ 18 ಅಭಿಯಾನಕ್ಕೆ ಸರ್ಕಾರ ಸ್ಪಂದಿಸಿದೆ. ಸಿಎಂ ಕುಮಾರಸ್ವಾಮಿ ಅವರು ಹಾಗೆಯೇ ಡಿಸಿಎಂ ಪರಮೇಶ್ವರ್ ಅವರು ನಮ್ಮ ಈ ಅಭಿಯಾನಕ್ಕೆ ಸ್ಪಂದಿಸಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಆಗುತ್ತೆ ಅನ್ನೋ ಭರವಸೆಯನ್ನ ಇಬ್ರೂ ಕೂಡ ಈಗ ಕೊಟ್ಟಿದ್ದಾರೆ. ನಾನೀಗಾಗಲೇ ರಾತ್ರಿ ಒಬ್ಬ ಗ್ರಾಮ ಲೆಕ್ಕಗನ ಮೇಲೆ ಲಾರಿ ಒಂದು ಹರಿದಂಥ ಹಿನ್ನೆಲೆ ಒಳಗೆ ಮರಣ ಹೊಂದಿರತಕ್ಕಂಥದ್ದು ಏನಿದೆ, ನಿನ್ನೆ ರಾತ್ರಿನೇ SP DC ಇಬ್ಬರಿಗೂ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ಯಾರು ಕಾರಣಕರ್ತರಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಲಿಕ್ಕೂ ಸೂಚನೆ ಕೊಟ್ಟಾಗೋಗಿದೆ. ಅರೆಸ್ಟು ಆಗಿದೆ. ಅದರ ಬಗ್ಗೆ ತನಿಖೆ ನಡೀತಾ ಇದೆ. ಅದರಿಂದ ಆ ತನಿಖೆಯಿಂದ ಹೊರಗೆ ಬರ್ತಕ್ಕಂಥ ಅಂಶ ಏನಿದೆ, ಅವ್ರು ಯಾರೇ ದೊಡ್ಡವರಿರಲಿ ಅದರಲ್ಲಿರ್ತಕ್ಕಂಥ ಘಟನೆ ಒಳಗೆ ಕಾನೂನು ಬಾಹಿರವಾಗಿ ಏನೇ ನಡೆದಿದ್ರು ಮರ್ಸಿಲೆಸ್ ಆಗಿ ಡಿಸಿಷನ್ ತಗೊಳ್ತಕ್ಕಂಥದ್ದಕ್ಕೆ ನಾನು ಆದೇಶ ಕೊಟ್ಟಿದ್ದೇನೆ, ಆಗಲ್ಲ ಕ್ರಮ ತೆಗೆದುಕೊಳ್ಳೋಕ್ಕೆ. ಅದನ್ನು ನಿನ್ನೆ ರಾತ್ರಿ 11 ಗಂಟೆಲೇ ನಾನು ಮೆಸೇಜ್ ಕೊಟ್ಟಾಗಿದೆ. ಆ ಡ್ರೈವರು ಅರೆಸ್ಟ್ ಆಗಿದ್ದಾನೆ, ಲಾರಿನೂ ಸೀಸ್ ಮಾಡಿದ್ದೆ. ಕಠಿಣವಾದಂಥ ಕಾನೂನು ಅಗತ್ಯ ಇದ್ದರೆ ಅದನ್ನು ಕೂಡ ಮಾಡ್ತೀವಿ. ಯಾಕೆ ಅಧಿಕಾರಿಗಳಿಗೆ ರಕ್ಷಣೆ ಬೇಕಾಗ್ತದೆ. ಈ ಮಾಫಿಯಾ ಏನಿದೆ ಅದನ್ನು ಹತ್ತಿಕ್ಕೋದಕ್ಕೆ ಅಧಿಕಾರಿಗಳು ಹೋದಂಥ ಸಂದರ್ಭದಲ್ಲಿ ಅವರಿಗೆ ಭಾಳಷ್ಟು ತೊಂದರೆ ಹಿಂದೆನೂ ಆಗಿದೆ, ಈಗಲೂ ಆಗ್ತಾ ಇದೆ. ಮನೆ ಕಟ್ಟೋದಕ್ಕೆ ಅಷ್ಟಕ್ಕೆ ಮರಳು ಕೊಡಿಸಿ ಅಂತ ಅದನ್ನೆಲ್ಲ ಯಾವ ರೀತಿ ಮಾಡಬೇಕು, ರೆಗ್ಯುಲೇಟ್ ಮಾಡಬೇಕು, DC ಗಳಿಗೆ SP ಗಳಿಗೆ ಯಾವ ರೀತಿ ಪವರ್ ಕೊಡಬೇಕು ಅನ್ನೋದನ್ನೆಲ್ಲ ಚರ್ಚೆ ಮಾಡ್ತೀವಿ. ಘಟನೆಯಲ್ಲಿ ರಾಜಕೀಯ ಪಕ್ಷದ ಏನೋ ಲಾರಿ ಇದೆ, ಆ ರಾಜಕೀಯ ಪಕ್ಷದ ಸಂಬಂಧಪಟ್ಟಂಗಿದೆ. ಆ ಲಾರಿ ಓನರ್ ಏನಂತ ರಾಜಕೀಯ ಪಕ್ಷದ ಅದು ನಾನು ವರದಿ ತಗೊಳ್ತೀನಿ. ವರದಿ ತಗೊಂಡು ಅದಕ್ಕೇನು ಸೂಕ್ತವಾದ ಕ್ರಮ ತಗೋಬೇಕೋ ತಗೊಂಡು ಆಮೇಲೆ ಎಂಕ್ವೈರಿ ಆಗಿ ಆಕ್ಷನ್ ತಗೋಬೇಕು. ಅವ್ರು ಯಾರೇ ಆಗಲಿ ಇಲ್ಲೀಗಲ್ ಆಗಿ ಸ್ಯಾಂಡ್ ಮೈನಿಂಗ್ ಮಾಡ್ತಾ ಇದ್ರೆ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೋಬೇಕು. ಯಾರು ಲಾರಿ ಅದನ್ನು ವಿತ್ ಇಂಟೆನ್ಷನ್ ಹರಿಸಿದ್ರೆ ಅವ್ರ ಮೇಲೆ ಕೂಡಲೇ ಕ್ರಮ ತಗೊಂಡು ಅವ್ರಿಗೆ ಶಿಕ್ಷೆ ಆಗಬೇಕು.